ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ವೀಕ್ಷಕರೇ. ವಿಧಾನಸಭೆಯಲ್ಲಿ ಏನು ಈ ಹನಿ ಟ್ರ್ಯಾಪ್ ವಿಚಾರ ಸ್ಫೋಟಗೊಳ್ತು, ಇದು ಹೇಗ್ ನಡೀತು, ಎಲ್ಲವೂ ಕೂಡ ಹೇಗ್ ನಡೀತು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ನಡೆದಿದೆಯಾ ಇದೆಲ್ಲವೂ ಕೂಡ, ಸಿಎಂ ನಿರ್ದೇಶನದಂತೆ ನಡೆಯುತ್ತಾ ಇಡೀ ಪ್ರಹಸನ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಈಗ ಕೆಎನ್ ರಾಜಣ್ಣ ಪುತ್ರ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರ್ತಕ್ಕಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಆರ್ ಅಶೋಕ್ ಏನು ಆರೋಪ ಮಾಡಿದ್ರು ಅವರ ಆರೋಪಕ್ಕೆ ಇದು ಪುಷ್ಟಿ ನೀಡುವಂತಿದೆ. ರಾಜಣ್ಣ ಅವರಿದ್ದಾರೆ ಸರ್, ಉನ್ನತ ಮಟ್ಟ ತನಿಖೆ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯ್ತು ಅಂತ ಸರ್? ಒಂದು ನಿಮಿಷ. ನೆಕ್ಸ್ಟ್ ಅಪ್ಡೇಟ್ ಇವೆಲ್ಲನೂ ಕೂಡ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬಿಸಿನೂ ಇದ್ದೀನಿ, ನಾನು ಒಂದ್ ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನನ್ನ ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನ ಬಹಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂತದ್ ಬಂದ್ರು ಕೂಡ ಎಂತೆಂತ ಸಂದರ್ಭದಲ್ಲೂ ನಾನು ಯಾವತ್ತು ಎದೆಗುಂದೋದು ಇಲ್ಲ, ಯಾವತ್ತು ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ತರ ಆದ್ಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದ್ರೆ ಬೆಳಿಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆಯ್ದಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮ್ಮ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್? ಫೋನಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ, ನಿನಗೆ ದೇವ್ರೇನ್ ಬುದ್ಧಿ ಕೊಡ್ತಾರೆ ಆ ಪ್ರಕಾರ ನಡ್ಕೋ ಅಂತ ಹೇಳಿದಾರೆ ಅಷ್ಟೇ. ಸರ್, ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? ಬಿಜೆಪಿ ಅವರು. ಅವ್ರು ಹೇಳ್ದವೆಲ್ಲ ಮಾಡಕ್ಕಾಗ್ತದ? ಸರ್, ನಿಮಗೇನ್ ಅನ್ಸುತ್ತೆ? ನಾನು ಹೇಳ್ತೀನಿ, ನಿಮ್ಗೆ ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್, ನಿನ್ನೆ ಸಿಎಂ ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದ್ಮೇಲೆ. ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಎಸ್ಆರ್ ವಿಶ್ವನಾಥ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಈ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರ, ಕಾಂಗ್ರೆಸ್ನ ಒಳಗೆ ಎದ್ದಿರ್ತಕ್ಕಂಥ ಬೆಂಕಿ, ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಹೈಕಮಾಂಡ್ಗೂ ಕೂಡ ನಾನು ಇದನ್ನ ಅಲ್ಲಿವರೆಗೂ ತಗೊಂಡು ಹೋಗ್ತೀನಿ ಇದನ್ನ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆಮೇಲೆ ಸಿದ್ದರಾಮಯ್ಯನವರಿಗೆ ತಿಳಿಸಿಯೇ ನಾವು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅಂತ ಕೂಡ ಹೇಳಿದ್ರು. ಇದೆಲ್ಲವೂ ಸಿದ್ದರಾಮಯ್ಯನವರಿಗೆ ತಿಳಿದಿತ್ತು ಅಂತ. ತಾವೇನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಇಡೀ ಪ್ರಕರಣ? ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ವೀಕ್ಷಕರೇ. ವಿಧಾನಸಭೆಯಲ್ಲಿ ಏನು ಈ ಹನಿ ಟ್ರ್ಯಾಪ್ ವಿಚಾರ ಸ್ಫೋಟಗೊಳ್ತು, ಇದು ಹೇಗ್ ನಡೀತು, ಎಲ್ಲವೂ ಕೂಡ ಹೇಗ್ ನಡೀತು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ನಡೆದಿದೆಯಾ ಇದೆಲ್ಲವೂ ಕೂಡ, ಸಿಎಂ ನಿರ್ದೇಶನದಂತೆ ನಡೆಯುತ್ತಾ ಇಡೀ ಪ್ರಹಸನ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಈಗ ಕೆಎನ್ ರಾಜಣ್ಣ ಪುತ್ರ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರ್ತಕ್ಕಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಆರ್ ಅಶೋಕ್ ಏನು ಆರೋಪ ಮಾಡಿದ್ರು ಅವರ ಆರೋಪಕ್ಕೆ ಇದು ಪುಷ್ಟಿ ನೀಡುವಂತಿದೆ. ರಾಜಣ್ಣ ಅವರಿದ್ದಾರೆ ಸರ್, ಉನ್ನತ ಮಟ್ಟ ತನಿಖೆ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯ್ತು ಅಂತ ಸರ್? ಒಂದು ನಿಮಿಷ. ನೆಕ್ಸ್ಟ್ ಅಪ್ಡೇಟ್ ಇವೆಲ್ಲನೂ ಕೂಡ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬಿಸಿನೂ ಇದ್ದೀನಿ, ನಾನು ಒಂದ್ ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನನ್ನ ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನ ಬಹಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂತದ್ ಬಂದ್ರು ಕೂಡ ಎಂತೆಂತ ಸಂದರ್ಭದಲ್ಲೂ ನಾನು ಯಾವತ್ತು ಎದೆಗುಂದೋದು ಇಲ್ಲ, ಯಾವತ್ತು ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ತರ ಆದ್ಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದ್ರೆ ಬೆಳಿಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆಯ್ದಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮ್ಮ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್? ಫೋನಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ, ನಿನಗೆ ದೇವ್ರೇನ್ ಬುದ್ಧಿ ಕೊಡ್ತಾರೆ ಆ ಪ್ರಕಾರ ನಡ್ಕೋ ಅಂತ ಹೇಳಿದಾರೆ ಅಷ್ಟೇ.
ಸರ್ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯಾರು ಹೇಳೋರು? ಬಿಜೆಪಿ ಅವರು. ಅವ್ರು ಹೇಳ್ದವೆಲ್ಲ ಮಾಡಕ್ಕಾಗ್ತದ? ಸರ್ ನಿಮಗೇನ್ ಅನ್ಸುತ್ತೆ? ನಾನು ಹೇಳ್ತೀನಿ ನಿಮಗೆ, ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್ ನಿನ್ನೆ ಸಿಎಂ ನ ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದ್ಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಈ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರ ಕಾಂಗ್ರೆಸ್ನ ಒಳಗೆ ಎದ್ದಿರ್ತಕ್ಕಂಥ ಬೆಂಕಿ. ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಹೈಕಮಾಂಡ್ಗೂ ಕೂಡ ನಾನು ಇದನ್ನ ಅಲ್ಲಿವರೆಗೂ ತಗೊಂಡು ಹೋಗ್ತೀನಿ ಇದನ್ನ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆಮೇಲೆ ಸಿದ್ದರಾಮಯ್ಯನವರಿಗೆ ತಿಳಿಸಿಯೇ ನಾವು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅಂತ ಕೂಡ ಹೇಳಿದ್ರು. ಇದೆಲ್ಲವೂ ಸಿದ್ದರಾಮಯ್ಯನವರಿಗೆ ತಿಳಿದಿತ್ತು ಅಂತ. ತಾವೇನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಇಡೀ ಪ್ರಕರಣ? ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ವೀಕ್ಷಕರೇ. ವಿಧಾನಸಭೆಯಲ್ಲಿ ಏನು ಈ ಹನಿ ಟ್ರ್ಯಾಪ್ ವಿಚಾರ ಸ್ಫೋಟಗೊಳ್ತು, ಇದು ಹೇಗ್ ನಡೀತು, ಇದೆಲ್ಲವೂ ಕೂಡ ಹೇಗ್ ನಡೀತು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ನಡೆದಿದೆಯಾ ಇದೆಲ್ಲವೂ ಕೂಡ? ಸಿಎಂ ನಿರ್ದೇಶನದಂತೆ ನಡೆಯುತ್ತಾ ಇಡೀ ಪ್ರಹಸನ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದ್ರೆ ಈಗ KN ರಾಜಣ್ಣ ಪುತ್ರ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಅಶೋಕ್ ಏನು ಆರೋಪ ಮಾಡಿದ್ರು, ಅವರ ಆರೋಪಕ್ಕೆ ಇದು ಪುಷ್ಟಿ ನೀಡುವಂತಿದೆ. ರಾಜಣ್ಣ ಅವರಿದ್ದಾರೆ ಸರ್. ಉನ್ನತ ಮಟ್ಟ ತನಿಖೆ ಅಂತ ಹೇಳಿದ್ದಾರೆ, ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯ್ತು ಅಂತ ಸರ್? ಒಂದು ನಿಮಿಷ. ನೆಕ್ಸ್ಟ್ ಅಪ್ಡೇಟ್ ಇವೆಲ್ಲನೂ ಕೂಡ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬಿಸಿನೂ ಇದ್ದೀನಿ, ನಾನು ಒಂದ್ ಸ್ವಲ್ಪ ಮಾಹಿತಿನೂ ಕೂಡ ಇನ್ನು ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನನ್ನ ನಂತರ ಹೇಳ್ತೀನಿ ಎಲ್ಲ ವಿವರವಾಗಿ. ಸರ್ ಬೆಂಗಳೂರಲ್ಲಿ ನಿಮ್ಮನ್ನ ಬಹಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು, ಬಟ್ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂತದ್ ಬಂದ್ರು ಕೂಡ ಎಂತೆಂತ ಸಂದರ್ಭದಲ್ಲೂ ನಾನು ಯಾವತ್ತು ಎದೆಗುಂದೋದು ಇಲ್ಲ, ಯಾವತ್ತು ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್ ಇದೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ? ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ ಸರ್. ಇದು ಈ ತರ ಆದ್ಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದ್ರೆ ಬೆಳಿಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆಯ್ದಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮ್ಮ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್? ಫೋನಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ, ನಿನಗೆ ದೇವ್ರೇನ್ ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೋ ಅಂತ ಹೇಳಿದಾರೆ ಅಷ್ಟೇ. ಸರ್ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? ಬಿಜೆಪಿ ಅವರು. ಅವ್ರು ಹೇಳ್ದವೆಲ್ಲ ಮಾಡಕ್ಕಾಗ್ತದ? ಸರ್ ನಿಮಗೇನ್ ಅನ್ಸುತ್ತೆ? ನಾನು ಹೇಳ್ತೀನಿ ನಿಮಗೆ, ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್ ನಿನ್ನೆ ಸಿಎಂ ನ ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದ್ಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಈ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರ ಕಾಂಗ್ರೆಸ್ನ ಒಳಗೆ ಎದ್ದಿರ್ತಕ್ಕಂಥ ಬೆಂಕಿ. ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಹೈಕಮಾಂಡ್ಗೂ ಕೂಡ ನಾನು ಇದನ್ನ ಅಲ್ಲಿವರೆಗೂ ತಗೊಂಡು ಹೋಗ್ತೀನಿ ಇದನ್ನ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆಮೇಲೆ ಸಿದ್ದರಾಮಯ್ಯನವರಿಗೆ ತಿಳಿಸಿಯೇ ನಾವು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅಂತ ಕೂಡ ಹೇಳಿದ್ರು. ಇದೆಲ್ಲವೂ ಸಿದ್ದರಾಮಯ್ಯನವರಿಗೆ ತಿಳಿದಿತ್ತು ಅಂತ. ತಾವೇನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಇಡೀ ಪ್ರಕರಣ?